ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಾರಾಯಣಂ ನಮಸ್ಕೃತ್ಯ ನಾರಾಯಣನನ್ನು ನಮಸ್ಕಾರ ಮಾಡಿ. ನರಂಚೈವ ನರೋತ್ತಮಂ, ನರರಲ್ಲಿ ಉತ್ತಮನಾದಂತಹ ಅರ್ಜುನನಿಗೆ ನಮಸ್ಕಾರ ಮಾಡಿ. ಅಲ್ಲಿ ದೇವೀಂ ಸರಸ್ವತೀಂ ವ್ಯಾಸಂ, ಸರಸ್ವತಿ ದೇವಿಯನ್ನು ನಮಸ್ಕಾರ ಮಾಡಿ. ವ್ಯಾಸ ಮಹರ್ಷಿಗಳನ್ನು ನಮಸ್ಕಾರ ಮಾಡಿ. ತತಃ ತದನಂತರ ಜಯಂ ಉದೀರಯೇತ್. ಜಯಂ ಅಂದ್ರೆ ಮಹಾಭಾರತ. ಮಹಾಭಾರತ ರೂಢಿನಾಮ, ಅದಕ್ಕೆ ಹೆಸರು ಬಂದು ಜಯಂ. ಗ್ರಂಥದ ಹೆಸರು ಜಯಂ. ಜಯಂ ಉದೀರಯೇತ್ ಅಂದ್ರೆ ಹೇಳಬೇಕು. ಆ ಮಹಾಭಾರತದಲ್ಲಿ 5 ಮಣಿಗಳು, ಆ 5 ಮಣಿಗಳಲ್ಲಿ ಭಗವದ್ಗೀತೆ ಒಂದು. ಅದನ್ನ ಇವತ್ತು ನಾವು ಪಾರಾಯಣ ಮಾಡೋಣ. ಧೃತರಾಷ್ಟ್ರ ಉವಾಚ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ.